ನಮಗಾಗಿ ಎಲ್ಲ ಕೊಡ್ತಾ ಇದೆಯೋ ನಮ್ಮಲ್ಲಿರುವ ಪ್ರೀತಿ, ಕ್ಷಮೆ, ತಾಳ್ಮೆಯನ್ನು ಸಹ ನಾವು ಇತರರಿಗೆ ಹಂಚಿ ಇಟ್ಕೊಳ್ಳೋಣ. ಕೇವಲ ನಮಗೋಸ್ಕರ ನಾವು ಅದು ಇಟ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಇತರರಿಗೆ ಹಂಚಿದಾಗ ನಮ್ಮ ಹತ್ರ ಅದು ಜಾಸ್ತಿ ಆಗುತ್ತೆ. ನೀವು ಯಾವುದೇ ನೋಡಿ, ಪ್ರೀತಿ ಒಂದು ಸ್ವಲ್ಪ ಹಂಚಿ, ನಿಮಗೆ ಒಬ್ಬರಿಗೆ ನೀವು ಪ್ರೀತಿ ಮಾಡಿದ್ರೆ ಅವ್ರ ಪಕ್ಕದವರು ಬರ್ತಾರೆ, ಇಬ್ಬರು ಬರ್ತಾರೆ, ಅಯ್ಯೋ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಂತ ನಾವು ಬಂದ್ವಿ ನೋಡ್ರಿ ಅಂತ ಹೇಳಿ, ಅಯ್ಯೋ ನೀವು ಎಷ್ಟು ಚೆನ್ನಾಗಿ ನಗ್ತೀರಂತ ನೀವು ನೋಡಕ್ಕಂತ ನಾವು ಬಂದ್ವಿ ನೋಡ್ರಿ ಅಂತಾರೆ. ನೀವು ಸ್ವಲ್ಪ ನಿಮ್ಮಲ್ಲಿರುವ ಪ್ರೀತಿ, ಕ್ಷಮೆಯನ್ನ ಇನ್ನೊಬ್ಬರಿಗೆ ಹಂಚಿದ್ರೆ ನಿಮಗೆ ಫ್ರೀ ಆಗಿ ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ. ಇದು ಅದಕ್ಕೋಸ್ಕರ ನಮ್ಮ ಹತ್ರ ಇರೋದನ್ನ ನಾವು ಯಾವುದು ಒಳ್ಳೆಯತನವನ್ನು ನಮ್ಮ ಬಳಿ ಮಾತ್ರ ಇಟ್ಟುಕೊಳ್ಳದೆ ಇತರರಿಗೆ ಹಂಚೋಣ. ಕೆಟ್ಟದ್ದನ್ನು ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿ ಬಿಡೋಣ. ಇದು ಕೆಟ್ಟದ್ದನ್ನು ಯಾರಿಗೂ ಕೊಡೋದು ಬೇಡ. ಹೇ ದೇವ, ನನ್ನಲ್ಲಿರುವ ಇಷ್ಟು ಕೆಟ್ಟ ಗುಣಗಳನ್ನು ನಾನು ಯಾರಿಗೆ ಕೊಡಲಿ, ಏನ್ ಮಾಡಲಿ? ಇತರರಿಗೆ ಗೊತ್ತಾದರೆ ನನ್ನ ಬಳಿ ಯಾರೂ ಬರುವುದಿಲ್ಲ. ಹೇ ಭಗವಂತ, ದಯವಿಟ್ಟು ಇದನ್ನು ನಾನು ಮುಚ್ಚಿ ಕೊಡುತ್ತಿದ್ದೇನೆ, ಕತ್ತು ಕೊಡುತ್ತಿದ್ದೇನೆ. ಹೇ ದೇವ, ಇದನ್ನೆಲ್ಲ ನಿನಗೇ ಅರ್ಪಿಸಿ ಬಿಡುತ್ತೇನೆ. ನನ್ನೊಳಗಿರುವ ಈ ಕೆಟ್ಟ ಗುಣಗಳನ್ನೆಲ್ಲ ನಿನಗೇ ಅರ್ಪಿಸುತ್ತೇನೆ ದೇವ. ಈ 9 ದಿನದ ದಸರಾದ ನವರಾತ್ರಿಯಲ್ಲಿ ನಮ್ಮಲ್ಲಿರುವ 9 ರಾಕ್ಷಸರನ್ನು ಆ ದೇವಿಗೆ ಸಮರ್ಪಣೆ ಮಾಡಿ ನಮ್ಮಲ್ಲಿ ಒಂದು ಕ್ಷಮೆಯ ಗುಣವನ್ನ, ಪ್ರೀತಿಯ ಗುಣವನ್ನ ಎಲ್ಲರಿಗೂ ಹರಸು ಎಂದು ಹೇಳ್ತಾ ಈ ನವರಾತ್ರಿಯ ಶುಭಾಶಯವನ್ನು ಕೋರ್ತಾ, ಈಗ ನಾವು ಪ್ರಕೃತಿಯೊಂದಿಗೆ ಹೇಗೆ ಮಾತಾಡಬೇಕು, ನಗರ ಸಂಕೀರ್ತನೆಯಲ್ಲಿ ಹೇಗಿರಬೇಕು. ನಗರ ಸಂಕೀರ್ತನೆ ಕೇವಲ 9 ದಿನ ಇರಬಹುದು, ಆದರೆ ನಾವು ಪ್ರತಿದಿನ ವಾಯು ವಿಹಾರಕ್ಕಾದ್ರೂ ಹೋಗ್ತೀವಲ್ವಾ. ವಾಯು ವಿಹಾರಕ್ಕೆ ಹೋಗುವಾಗ ನಮ್ಮ ನಡತೆ, ನಮ್ಮ ವರ್ತನೆ ಹೇಗಿರಬೇಕಂತ ಹೇಳಿ ನಾವು ಇದರ ಮುಖಾಂತರ ತಿಳ್ಕೋಬೇಕು. ನಾವು ಸುಮ್ಮನೆ ಅಕ್ಕಪಕ್ಕದವರಿಗೆ ಜೊತೆ ಮಾತಾಡ್ತಾ